ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಬೆಂಗಳೂರು, ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಮುನಿರಾಬಾದ್ ಕೊಪ್ಪಳ, ಗ್ರಾಮೀಣ ಭಾರತಿ 90.4 FM ಗಂಗಾವತಿ ಇವರ ಸಂಯುಕ್ತಾಶ್ರಯದಲ್ಲಿ ರೇಡಿಯೋ ರೀಡೇಥಾನ್ 21 ದಿನಗಳ ಓದುವ ಅಭಿಯಾನ ಕಾರ್ಯಕ್ರಮ ಇಂದು ದಿನಾಂಕ 11/9/2024 9ನೇ ದಿನದ ಕಾರ್ಯಕ್ರಮ. ವಿಷಯ ಪುಸ್ತಕ ದೇಣಿಗೆ ದಿನ. ನಾನು ಶ್ರೀ ರಮೇಶ್ ಬಾಳೆಕಾಯಿ, ಶಿಕ್ಷಕರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವಡ್ರಹಟ್ಟಿ ಕ್ಯಾಂಪ್. ದೇಣಿಗೆ ಎಂದರೆ ಕೇವಲ ಧಾರ್ಮಿಕ ಕ್ಷೇತ್ರಗಳಿಗೆ ಕೊಡುವುದಲ್ಲ. ಸದ್ಯದ ಪರಿಸ್ಥಿತಿಯಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ಈ ದೇಣಿಗೆಯ ಅವಶ್ಯಕತೆ ತುಂಬಾ ಇದೆ. ಏಕೆಂದ್ರೆ ನಮ್ಮ ಶಾಲಾ ಶಿಕ್ಷಣವು 3 ಅಂಶಗಳ ಸಂಗಮವಾಗಿದೆ: ಶಿಕ್ಷಕ, ವಿದ್ಯಾರ್ಥಿ ಮತ್ತು ಸಮುದಾಯ. ಸಮುದಾಯವಿಲ್ಲದೆ ಶಾಲೆ ಅಭಿವೃದ್ಧಿ ಹೊಂದಲು ಸಾಧ್ಯವಿಲ್ಲ. ಅದೇ ರೀತಿ ಶಿಕ್ಷಣವಿಲ್ಲದೆ ಸಮುದಾಯ ಉನ್ನತಿ ಹೊಂದುವುದಿಲ್ಲ. ಇಂತಹ ಸಂದರ್ಭದಲ್ಲಿ ಶಾಲೆಗೆ ಸಮುದಾಯದ ಸಹಕಾರ ಮತ್ತು ಸಹಾಯ ತುಂಬಾ ಅವಶ್ಯಕವಾಗಿದೆ. ಶಾಲೆಗೆ ಸಮುದಾಯದಿಂದ ಏನೆಲ್ಲ ಸಾಧ್ಯವೋ, ಎಷ್ಟು ಪ್ರಮಾಣದಲ್ಲಿ ಸಾಧ್ಯವೋ ಸಮುದಾಯ ಅಷ್ಟನ್ನು ದೇಣಿಗೆ ರೂಪದಲ್ಲಿ ಕೊಡಬೇಕು ಎನ್ನುವುದು ನನ್ನ ವಾದ. ಏಕೆಂದರೆ ನಮ್ಮ ಶಾಲೆಗಳು ಬಡವರ ಶಾಲೆಗಳೆಂದೇ ಕರೆಯಲ್ಪಡುತ್ತವೆ. ಕಾರಣ ಇಲ್ಲಿಗೆ ಬರುವ ಮಕ್ಕಳೆಲ್ಲ ಬಹುತೇಕ ಬಡವರ ಮಕ್ಕಳೇ ಆಗಿರುತ್ತಾರೆ. ಇಂಥ ಬಡ ಶಾಲೆಗಳಿಗೆ ಸರ್ಕಾರ ಮತ್ತು ಇಲಾಖೆಗಳಿಂದ ಕಾಲಕಾಲಕ್ಕೆ ವಿವಿಧ ಅನುದಾನಗಳು ಬರುತ್ತವೇನೋ ನಿಜ. ಆದರೆ ಇದರಿಂದಲೇ ಶಾಲೆಯ ಎಲ್ಲ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳಲು ಸಾಧ್ಯವಿಲ್ಲ. ಅದಕ್ಕಾಗಿಯೇ ಇಲಾಖೆಯು ಶಾಲೆಯಲ್ಲಿ SDMC ಅಂದರೆ ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿಯನ್ನ ರಚಿಸಿದೆ. ಇದರ ಮೂಲಕ ಸಮುದಾಯದ ಸಹಾಯ ಸಹಕಾರ ಪಡೆದು ಶಾಲೆಗಳನ್ನು ಅಭಿವೃದ್ಧಿಪಡಿಸುವುದು ಈ ಕಾಲದ ಅನಿವಾರ್ಯತೆಯಾಗಿದೆ. ಈ ಸಾಲಿಗೆ 21 ದಿನಗಳ ಓದುವ ಅಭಿಯಾನದ ಅಂಗವಾಗಿ ಇನ್ನೊಂದು ನೂತನ ಯೋಜನೆ ಪುಸ್ತಕ ದೇಣಿಗೆ ದಿನ. ಪುಸ್ತಕದ ಮಹತ್ವವನ್ನ ಎಷ್ಟು ಹೇಳಿದ್ರೂ ಕಡಿಮೆನೆ. ಡಾಕ್ಟರ್ BR ಅಂಬೇಡ್ಕರ್ ಹೇಳುವಂತೆ, ಮೈ ಮೇಲೆ ಹರಿದ ಬಟ್ಟೆ ಇದ್ರೂ ಚಿಂತೆ ಇಲ್ಲ, ಕೈಯಲ್ಲೊಂದು ಪುಸ್ತಕವಿರಲಿ. ಎಷ್ಟೊಂದು ಅರ್ಥಗರ್ಭಿತ ಮಾತಲ್ವೇ ಇದು. ಇದೊಂದೇ ಮಾತಿನಿಂದ ಪುಸ್ತಕದ ಮಹತ್ವವನ್ನ ತಿಳಿಯಬಹುದಾಗಿದೆ. ಶಾಲೆಯಲ್ಲಿ ಪಠ್ಯ ಪುಸ್ತಕಗಳ ಜೊತೆಗೆ ಮಗುವಿನ ಜ್ಞಾನ ಭಂಡಾರ ವೃದ್ಧಿಸಲು ಬೇರೆ ಬೇರೆ ಪುಸ್ತಕಗಳ ಅವಶ್ಯಕತೆ ತುಂಬಾ ಇದೆ. ಅದಕ್ಕಾಗಿ ಪ್ರತಿ ಶಾಲೆಯೂ ಒಂದು ಗ್ರಂಥಾಲಯ ಹೊಂದಿರುವುದು ಅತ್ಯಗತ್ಯವಾಗಿದೆ. ಹಾಗಾದ್ರೆ ಈ ಗ್ರಂಥಾಲಯವನ್ನ ನಿರ್ಮಿಸುವುದು ಒಂದು ಸವಾಲೇ ಅಲ್ವೇ? ನನ್ನ ತಿಳುವಳಿಕೆ ಪ್ರಕಾರ ಸುಮಾರು 2003-2004ನೇ ಸಾಲಿನಲ್ಲಿ ಅಜಿಮ್ ಪ್ರೇಮ್ಜಿ ಫೌಂಡೇಶನ್ ರಾಜ್ಯದ ಎಲ್ಲ ಶಾಲೆಗಳಲ್ಲಿ ಕಲಿಕಾ ಖಾತ್ರಿ ಎನ್ನುವ ವಿನೂತನ ಯೋಜನೆಯನ್ನ ಜಾರಿಗೆ ತಂದು ಪ್ರತಿ ಶಾಲೆಗಳಿಗೂ 100 ಪುಸ್ತಕಗಳನ್ನು ಕೊಟ್ಟಿದ್ದು, ಅಂದಿನಿಂದಲೇ ಶಾಲೆಗಳಲ್ಲಿ ಗ್ರಂಥಾಲಯ ಎನ್ನುವುದು ಹುಟ್ಟಿಕೊಂಡಿತು ಎಂದು ಹೇಳಬಹುದು. ಇಲಾಖೆಯು ಕೂಡ ಕಾಲಕಾಲಕ್ಕೆ ಶಾಲೆಗಳಿಗೆ ಪುಸ್ತಕಗಳನ್ನು ಖರೀದಿಸಲು ಅನುದಾನವನ್ನ ಒದಗಿಸುತ್ತಲೇ ಬಂದಿದೆ. ಆದರೂ ಕೂಡ ಅತಿ ಹೆಚ್ಚು ಆಯಸ್ಸನ್ನ ಅಂದರೆ ಎಂದಿಗೂ ಅಳಿಯದೇ ಇರುವ ಪುಸ್ತಕಗಳು ಎಷ್ಟಿದ್ದರೂ ಕಡಿಮೆಯೇ. ಈ ಒಂದು ಶಾಲಾ ಗ್ರಂಥಾಲಯವನ್ನ ಶ್ರೀಮಂತಗೊಳಿಸಲು ನಮ್ಮ ಶಿಕ್ಷಕ ಬಂಧುಗಳು ರಾಜ್ಯಾದ್ಯಂತ ತಮ್ಮ ಶಾಲಾ ಪ್ರದೇಶಗಳಲ್ಲಿ ಪುಸ್ತಕ ಜೋಳಿಗೆ ಕಾರ್ಯಕ್ರಮ ಹಮ್ಮಿಕೊಂಡು ಸಮುದಾಯದಿಂದ 100 ಪುಸ್ತಕಗಳನ್ನು ಶಾಲಾ ಗ್ರಂಥಾಲಯಗಳಿಗೆ ಸಂಗ್ರಹಿಸಿದ್ದಾರೆ. ಆದರೂ ಕೂಡ ನಾನು ಆಗಲೇ ಹೇಳದಂತೆ ಅತಿ ಹೆಚ್ಚು ಆಯಸ್ಸು ಹೊಂದಿರುವ, ಎಂದಿಗೂ ಅಳಿಯದ, ಹಾಗೆ ಎಂದಿಗೂ ಬದಲಾಗದ ವಸ್ತುವೆಂದರೆ ಅದು ಪುಸ್ತಕ ಮಾತ್ರ. ಇಂತಹ ಪುಸ್ತಕಗಳನ್ನು ಸಮುದಾಯದ ಅನೇಕ ಜನರು ಸಂಗ್ರಹಿಸಿ ಓದಿರುತ್ತಾರೆ. ಇಂಥ ಓದಿದ ಪುಸ್ತಕಗಳನ್ನು ಯಾವುದೋ ರೀತಿಯಿಂದ ಹಾಳು ಮಾಡುವ ಬದಲು ಶಾಲೆಗೆ ಆ ಪುಸ್ತಕವನ್ನು ದೇಣಿಗೆಯಾಗಿ ನೀಡಿದರೆ ನಮ್ಮಂತೆ ಅನೇಕ ಪೀಳಿಗೆಯ ಮಕ್ಕಳು ಆ ಪುಸ್ತಕವನ್ನು ಓದಿ ಅದರ ಫಲವನ್ನು ಪಡೆಯಬಹುದಾಗಿದೆ. ಹಾಗಾದರೆ ಪುಸ್ತಕಗಳನ್ನು ದೇಣಿಗೆ ಪಡೆಯುವುದು ಹೇಗೆ? ಶಾಲೆಗಳಿಗೆ ಪುಸ್ತಕವನ್ನು ದೇಣಿಗೆ ಪಡೆಯಲು ಶಾಲೆಯ ಮುಖ್ಯ ಗುರುಗಳು ಮತ್ತು ಶಿಕ್ಷಕರು ಸೇರಿಕೊಂಡು ತಿಂಗಳಲ್ಲಿ ಒಂದು ದಿನ ಈ ಪುಸ್ತಕಗಳನ್ನು ದೇಣಿಗೆ ಪಡೆಯುವ ದಿನವೆಂದೇ ನಿರ್ಧರಿಸಿ ಆ ದಿನ ಮಕ್ಕಳೊಂದಿಗೆ ಊರಿನಲ್ಲಿ ಪ್ರಭಾತ್ ಪೇರಿ ಮಾಡಿ ಪುಸ್ತಕಗಳನ್ನು ದೇಣಿಗೆ ಪಡೆಯಬಹುದಾಗಿದೆ. ಹಾಗಾದರೆ ಯಾವ್ಯಾವ ಪುಸ್ತಕಗಳನ್ನು ದೇಣಿಗೆ ಪಡೆಯಬಹುದು? ನಮ್ಮ ಶಾಲೆಯ ಮಕ್ಕಳ ವಯಸ್ಸಿಗೆ ಅನುಗುಣವಾಗಿರುವ ಯಾವುದೇ ವಿಷಯದ ಪುಸ್ತಕಗಳನ್ನು, ಅಂದರೆ ಕಥೆ, ಕಾದಂಬರಿ, ಮ್ಯಾಗಝಿನ್ಗಳು, ಕವನ ಸಂಕಲನಗಳು, ಪ್ರವಾಸ ಕಥನಗಳು, ಇನ್ನೂ ಮುಂತಾದ ಅನೇಕ ರೀತಿಯ ಪುಸ್ತಕಗಳನ್ನು ಶಾಲೆಗಳಿಗೆ ದೇಣಿಗೆ ಪಡೆಯಬಹುದಾಗಿದೆ. ಹೌದು, ಹಾಗಾದರೆ ಯಾರೆಲ್ಲ ದೇಣಿಗೆ ನೀಡಬಹುದು? ದೇಣಿಗೆ ನೀಡಲು ಯಾರಾದರೇನೋ? ಉಳ್ಳವರು ಶಿವಾಲಯ ಮಾಡುವವರು ನಾನೇನು ಮಾಡಲಿ ಬಡವಣಯ್ಯ ಎಂದರೆ ನನ್ನ ಹತ್ತಿರ
ನಾನು ಓದಿದ ಹಳೆಯ ಪುಸ್ತಕವಿದೆ, ಅದನ್ನೇ ದೇಣಿಗೆ ನೀಡುತ್ತೇನೆಂದರೆ ಸ್ವಾಗತ. ಅದೇ ರೀತಿ ನನ್ನ ಹತ್ತಿರ ಎಲ್ಲ ಇದೆ, ನನಗೂ ಶಾಲೆಗೆ ದೇಣಿಗೆ ನೀಡುವಂತಹ ಮನಸ್ಸಿದೆ. ನಾನು ಹೊಸ ಪುಸ್ತಕಗಳನ್ನೇ ಶಾಲೆಗೆ ದೇಣಿಗೆಯಾಗಿ ನೀಡುತ್ತೇನೆಂದರೆ ತುಂಬ ಸಂತೋಷ. ಊರಿನ ಹಳೆಯ ವಿದ್ಯಾರ್ಥಿಗಳಿರ್ಬೋದು, ಪಾಲಕರಿರ್ಬೋದು, ವಿವಿಧ ಸಂಘ ಸಂಸ್ಥೆಗಳಿರ್ಬೋದು, ಯಾರಾದರೂ ಕೂಡ ಶಾಲೆಗೆ ಪುಸ್ತಕಗಳನ್ನು ದೇಣಿಗೆ ನೀಡಬಹುದಾಗಿದೆ. ಏಕೆಂದರೆ ಇಂದು ನೀವು ನೀಡುವ ದೇಣಿಗೆ ರೂಪದ ಪುಸ್ತಕವನ್ನು ಅನೇಕ ತಲೆಮಾರುಗಳ ಮಕ್ಕಳು ಓದುತ್ತಾರೆಂದರೆ ಅದಕ್ಕಿಂತ ಹೆಮ್ಮೆಯ ವಿಷಯ ಬೇರೇನಿದೆ ಹೇಳಿ. ನಿಜವಾಗ್ಲೂ ಕೂಡ ಈ ಪುಸ್ತಕವನ್ನು ನಮ್ಮ ಮಕ್ಕಳು ಓದ್ತಾರೆ ಅಂತಂದರೆ ಅದರಲ್ಲಿ ಕೂಡ ನಮ್ಮ ಒಂದು ದೇಣಿಗೆ ಕೊಟ್ಟಂತಹ ಪುಸ್ತಕಗಳನ್ನು ಬೇರೊಬ್ಬ ಮಕ್ಕಳು ಓದಿ ಜ್ಞಾನವನ್ನು ಪಡಿತಾರಂತಂದರೆ ನಿಜವಾಗ್ಲೂ ನಾವು ತುಂಬ ಖುಷಿ ಪಡುವಂಥ ವಿಷಯ. ಅಂತಹ ಒಂದು ಪುಸ್ತಕಗಳನ್ನು ನಾವೆಲ್ಲ ಇಂದು ಶಾಲೆಗಳಿಗೆ ದೇಣಿಗೆ ನೀಡುವಂತಹ ಸಂದರ್ಭ ಬಂದಿದೆ. ಇಷ್ಟೆಲ್ಲ ಮಹತ್ವವನ್ನು ಹೊಂದಿರುವಂತಹ ಗ್ರಂಥಾಲಯದ ಕುರಿತಾಗಿ ತಿಳಿದುಕೊಳ್ಳುವುದು ತುಂಬ ಅವಶ್ಯಕವಾಗಿದೆ. ಪ್ರಾಚೀನ ಭಾರತೀಯ ಗುರುಕುಲಗಳ ಸಂಪ್ರದಾಯದಿಂದ ಪ್ರಾರಂಭವಾಗಿ ಮೌಖಿಕ ಜ್ಞಾನದ ಪ್ರಸರಣವು ಅತ್ಯುನ್ನತವಾಗಿತ್ತು. ಆರಂಭಿಕ ಗ್ರಂಥಾಲಯಗಳ ವಿಕಸನವನ್ನು ನಾವು ಮತ್ತು ಔಪಚಾರಿಕ ಶಾಲಾ ಗ್ರಂಥಾಲಯಗಳಿಗೆ ಪೂರ್ವಭಾವಿಯಾಗಿ, ಅಂದರೆ ಈಗಿನ ಹುಟ್ಟುವಂತಹ ಗ್ರಂಥಾಲಯಗಳ ಪೂರ್ವಭಾವಿಯಾಗಿ ಮೊದಲದನ್ನು ಗುರು ಪುಸ್ತಕಾಲಯ, ಶಿಕ್ಷಕರ ಗ್ರಂಥಾಲಯ ಅದನ್ನು ಗುರುತಿಸಬಹುದಾಗಿದೆ. ಮಧ್ಯಕಾಲೀನ ಯುಗದಲ್ಲಿ ಕೂಡ ಈ ಗ್ರಂಥಾಲಯದ ಪ್ರಭಾವ ತುಂಬ ಇತ್ತು. ಪರ್ಷಿಯನ್ ಮತ್ತು ಅರೇಬಿಕ್ ಹಸ್ತಪ್ರತಿಗಳ ಆಗಮನಕ್ಕೂ ಕೂಡ ಸಾಕ್ಷಿಯಾಯಿತು. ಇದು ಮದ್ರಸಾಗಳು ಮತ್ತು ಮಕ್ತಾಬ್ ಗ್ರಂಥಾಲಯಗಳ ಸ್ಥಾಪನೆಗೆ ಕಾರಣ ಕೂಡ ಆಯಿತು. ಇದು ವೈವಿಧ್ಯಮಯ ಜ್ಞಾನದ ಪ್ರಸಾರಕ್ಕೆ ಕೊಡುಗೆಯನ್ನು ನೀಡಿತು. ವಸಾಹತುಶಾಹಿ ಅವಧಿಯು ಪಾಶ್ಚಿಮಾತ್ಯ ಶೈಕ್ಷಣಿಕ ಆದರ್ಶಗಳನ್ನು ಮತ್ತು ಮಿಷನರಿ ಶಾಲೆಗಳ ಸ್ಥಾಪನೆಯನ್ನು ಪರಿಚಯಿಸಿತು. ಇದರಿಂದಾಗಿ ಆಧುನಿಕ ಗ್ರಂಥಾಲಯಗಳ ವ್ಯವಸ್ಥೆಗಳು ಮತ್ತು ಅಭ್ಯಾಸಗಳ ಪರಿಚಯದೊಂದಿಗೆ ಶಾಲಾ ಗ್ರಂಥಾಲಯದ ಹುಟ್ಟಿಗೆ ಕಾರಣವಾಯಿತು ಎಂದು ಹೇಳಬಹುದು. ಸ್ವಾತಂತ್ರ್ಯ ನಂತರದ ಯುಗದಲ್ಲಿ ಭಾರತ ಸರ್ಕಾರವು ಸಾಕ್ಷರತೆ ಮತ್ತು ಶಿಕ್ಷಣವನ್ನು ಉತ್ತೇಜಿಸಲು ಮಹತ್ವದ ಕ್ರಮಗಳನ್ನು ತೆಗೆದುಕೊಂಡಿತು. ಇದರ ಪರಿಣಾಮವಾಗಿ ರಾಷ್ಟ್ರದಾದ್ಯಂತ ಶಾಲಾ ಗ್ರಂಥಾಲಯಗಳ ಪ್ರಸರಣಕ್ಕೆ ಕಾರಣ ಆಯಿತು. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ತಂತ್ರಜ್ಞಾನದ ಪರಿವರ್ತಕದ ಪ್ರಭಾವ, ಡಿಜಿಟಲ್ ಯುಗ ಮತ್ತು ಮಾಹಿತಿ ಸಾಕ್ಷರತೆ ಹಾಗೂ ಡಿಜಿಟಲ್ ಸಂಪನ್ಮೂಲಗಳ ಬಳಕೆ ಪುಸ್ತಕಗಳ ಬಳಕೆಯನ್ನು ಕೊಂಚ ಕಡಿಮೆ ಮಾಡಿದೆ ಅಂತ ಹೇಳ್ಬೋದು. ಭಾರತದಲ್ಲಿ ಶಾಲಾ ಗ್ರಂಥಾಲಯಗಳು ಮತ್ತು ಗ್ರಂಥಾಲಯಗಳ ಭವಿಷ್ಯವನ್ನು ರೂಪಿಸಲು 21ನೇ ಶತಮಾನದ ಬದಲಾಗುತ್ತಿರುವ ಶೈಕ್ಷಣಿಕ ಮಾಹಿತಿ ಅಗತ್ಯಗಳಿಗೆ ಹೊಂದಿಕೊಳ್ಳುವುದು ತುಂಬ ಅವಶ್ಯಕವಾಗಿದೆ. ಭಾರತೀಯ ಉಪಖಂಡದ ಮೇಲೆ ಬ್ರಿಟಿಷ್ ರಾಜ ಪ್ರಭಾವದ ಸಮಯದಲ್ಲಿ ಶಾಲಾ ಗ್ರಂಥಾಲಯಗಳ ಪ್ರಾರಂಭವು ನಡೆಯುತ್ತದೆ. ಬ್ರಿಟಿಷ್ ಶೈಕ್ಷಣಿಕ ವ್ಯವಸ್ಥೆಗಳ ಹೊರಹೊಮ್ಮುವಿಕೆಯೊಂದಿಗೆ ದೊಡ್ಡ ಶೈಕ್ಷಣಿಕ ಬದಲಾವಣೆಗಳ ಭಾಗವಾಗಿ ಶಾಲಾ ಗ್ರಂಥಾಲಯಗಳ ಕಲ್ಪನೆಯನ್ನು ಸ್ಥಾಪಿಸಲಾಯಿತು. ಈ ಆರಂಭಿಕ ಗ್ರಂಥಾಲಯಗಳು ಪ್ರಾಥಮಿಕವಾಗಿ ಬ್ರಿಟಿಷ್ ಅಧಿಕಾರಿಗಳು ಮತ್ತು ಶ್ರೀಮಂತರ ಅವಶ್ಯಕತೆಗಳನ್ನು ಪೂರೈಸುವ ಸಂದರ್ಭದಲ್ಲಿ ಭಾರತೀಯ ಜನತೆಗೆ ಬ್ರಿಟಿಷ್ ಸಾಹಿತ್ಯ ಮತ್ತು ವಿಚಾರಗಳನ್ನು ಪರಿಚಯಿಸಲು ಪ್ರಯತ್ನಿಸಿದವು. ಶಾಲಾ ಗ್ರಂಥಾಲಯದ ಅಡಿಪಾಯವು ಈ ನಿಟ್ಟಿನಲ್ಲಿ ರೂಪುಗೊಳ್ಳಲು ಪ್ರಾರಂಭವಾಯಿತು. ಭಾರತವು ತನ್ನದೇ ಆದಂತಹ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವ ಸ್ವಾತಂತ್ರ್ಯಕ್ಕಾಗಿ ತನ್ನ ಯುದ್ಧದ ಮೂಲಕ ಪ್ರಗತಿ ಹೊಂದುತ್ತಿದ್ದಂತೆ ಶಾಲಾ ಗ್ರಂಥಾಲಯಗಳ ಕಾರ್ಯ ಬದಲಾಯಿತು. ವಿಕಸನಗೊಂಡ ಗ್ರಂಥಾಲಯಗಳು ಭಾರತೀಯ ಇತಿಹಾಸ, ಸಂಸ್ಕೃತಿ ಮತ್ತು ರಾಷ್ಟ್ರೀಯ ಮನೋಭಾವದ ಬಗ್ಗೆ ಮಾಹಿತಿಯ ಪ್ರಸಾರಕ್ಕೆ ನಿರ್ಣಾಯಕ ಕೇಂದ್ರಗಳಾಗಿವೆ. ಈ ಬದಲಾವಣೆಯು ಶಾಲಾ ಗ್ರಂಥಾಲಯದ ಅಭಿವೃದ್ಧಿಯಲ್ಲಿ ಒಂದು ಮಹತ್ವದ ತಿರುವು. ಈ ಗ್ರಂಥಾಲಯಗಳು ಸಾಮಾಜಿಕ ಮತ್ತು ರಾಜಕೀಯ ಬದಲಾವಣೆಯನ್ನು ತರಲು ನಿರ್ಣಾಯಕ ಸಾಧನಗಳಾಗಿವೆ. ಚಿಂತಕರು ಮತ್ತು ವಿದ್ಯಾರ್ಥಿಗಳು ರಾಷ್ಟ್ರದ ಅಭಿವೃದ್ಧಿಯಲ್ಲಿ ತೊಡಗಿಕೊಳ್ಳಲು ಈ ಗ್ರಂಥಾಲಯಗಳು ತುಂಬ ಸಹಾಯಕವಾಗಿವೆ. ಜಾಗತೀಕರಣ ಮತ್ತು ತಾಂತ್ರಿಕ ಬೆಳವಣಿಗೆಯ ಯುಗದಲ್ಲಿ ಭಾರತದಲ್ಲಿ ಶಾಲಾ ಗ್ರಂಥಾಲಯಗಳು ಎದುರಿಸುತ್ತಿರುವ ಸಮಸ್ಯೆಗಳು ಮತ್ತು ಅವಕಾಶಗಳು ಬದಲಾಗಿವೆ. ಡಿಜಿಟಲ್ ಕ್ರಾಂತಿಯ ಪರಿಣಾಮವಾಗಿ ಸಾಂಪ್ರದಾಯಿಕ ಗ್ರಂಥಾಲಯಗಳು ಡಿಜಿಟಲ್ ಸಂಪನ್ಮೂಲಗಳು, ಇ ಪುಸ್ತಕಗಳು ಮತ್ತು ಆನ್ಲೈನ್ ಡೇಟಾಬೇಸ್ಗಳೊಂದಿಗೆ ಕ್ರಿಯಾತ್ಮಕ ಕಲಿಕೆಯ ಪರಿಸರಗಳಾಗಿ ವಿಕಸನಗೊಂಡಿವೆ. ಭಾರತದಲ್ಲಿ ಇಂದಿನ ದಿನಗಳಲ್ಲಿ ಶಾಲಾ ಗ್ರಂಥಾಲಯಗಳು ಶೈಕ್ಷಣಿಕ ಪ್ರಕ್ರಿಯೆಯಲ್ಲಿ ಅತ್ಯಗತ್ಯ ಸಹಯೋಗಿಗಳಾಗಿದ್ದಾರೆ. ಸಾಕ್ಷರತೆಯನ್ನು ಮುನ್ನಡೆಸುವಲ್ಲಿ, ಓದುವ ಪ್ರೀತಿಯನ್ನು ಪ್ರೋತ್ಸಾಹಿಸುವಲ್ಲಿ
ಮತ್ತು ಮಾಹಿತಿ ಯುಗದಲ್ಲಿ ಯಶಸ್ವಿಯಾಗಲು ಅಗತ್ಯವಿರುವ ಜ್ಞಾನ ಮತ್ತು ಸಾಮರ್ಥ್ಯಗಳನ್ನು ಮಕ್ಕಳಿಗೆ ನೀಡುವಲ್ಲಿ ಈ ಗ್ರಂಥಾಲಯಗಳು ತುಂಬ ಅಗತ್ಯವಾಗಿವೆ. ಪ್ರಾಚೀನ ಭಾರತದಲ್ಲಿ ಶಿಕ್ಷಣವನ್ನು ಹೆಚ್ಚು ಗೌರವಿಸಲಾಯಿತು ಮತ್ತು ಜ್ಞಾನವನ್ನು ಅಮೂಲ್ಯವಾದ ಆಸ್ತಿ ಎಂದು ಕೂಡ ಪರಿಗಣಿಸಲಾಗಿತ್ತು. ಗುರುಕುಲಗಳು ಮತ್ತು ಮೌಖಿಕ ಗ್ರಂಥಾಲಯಗಳು ಎಂದು ಕರೆಯಲ್ಪಡುವ ಆರಂಭಿಕ ಶಾಲಾ ಗ್ರಂಥಾಲಯಗಳು ಜ್ಞಾನದ ಪ್ರಸರಣ ಮತ್ತು ಆ ಕಾಲದ ಶಿಕ್ಷಣ ವ್ಯವಸ್ಥೆಯಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸಿದ್ದು. ಈ ಗುರುಕುಲಗಳ ಬಗ್ಗೆ ಹೇಳಬೇಕಂತಂದರೆ, ಪ್ರಾಚೀನ ಭಾರತದಲ್ಲಿ ಗುರುಕುಲಗಳು ಶಿಕ್ಷಣ ಸಂಸ್ಥೆಗಳ ಆರಂಭಿಕ ರೂಪಗಳಾಗಿವೆ. ಇವುಗಳು ಸಾಂಪ್ರದಾಯಿಕ ಕಲಿಕೆ ಕೇಂದ್ರಗಳಾಗಿದ್ದು, ವಿದ್ಯಾರ್ಥಿಗಳು ತಮ್ಮ ಗುರುಗಳೊಂದಿಗೆ ನಿಕಟವಾದ ಪರಿಸರದಲ್ಲಿ ವಾಸಿಸುತ್ತಿದ್ದರು. ಗುರುಕುಲಗಳು ಸಾಮಾನ್ಯವಾಗಿ ಗದ್ದಲದ ನಗರಗಳಿಂದ ದೂರವಿರುವ ಪ್ರಶಾಂತ ಮತ್ತು ನೈಸರ್ಗಿಕ ಪರಿಸರದಲ್ಲಿ ನೆಲೆಗೊಂಡಿವೆ. ಗುರುಕುಲ ಎಂಬ ಪದವು ಶಿಕ್ಷಕರ ಮನೆಯನ್ನು ಸೂಚಿಸುತ್ತದೆ. ಅಂದರೆ ಗುರು ಎಂದರೆ ಶಿಕ್ಷಕ, ಕುಲ್ ಎಂದರೆ ಮನೆ. ಇವುಗಳನ್ನು ಭಾರತದಲ್ಲಿ ಶಾಲಾ ಶಿಕ್ಷಣದ ಮೊದಲ ಉದಾಹರಣೆ ಎಂದು ಕೂಡ ಪರಿಗಣಿಸಲಾಗಿದೆ. ಇನ್ನು ಈ ಗ್ರಂಥಾಲಯಗಳ ಕಾರ್ಯಗಳ ಬಗ್ಗೆ ಹೇಳೋದಾದರೆ, ಗುರುಕುಲಗಳು ಸಣ್ಣ ಗ್ರಂಥಾಲಯಗಳು ಅಥವಾ ಜ್ಞಾನದ ಭಂಡಾರಗಳನ್ನು ಹೊಂದಿದ್ದು. ಇದನ್ನು ಸಾಮಾನ್ಯವಾಗಿ ಗುರು ಅಥವಾ ಹಿರಿಯ ವಿದ್ಯಾರ್ಥಿಗಳು ನಿರ್ವಹಿಸುತ್ತಿದ್ದರು. ಈ ಗ್ರಂಥಾಲಯಗಳು ಆಧುನಿಕ ಗ್ರಂಥಾಲಯಗಳಂತೆ ವ್ಯಾಪಕವಾಗಿರಲಿಲ್ಲ. ಆದರೆ ಅವರು ಬೋಧಿಸುತ್ತಿರುವ ಪಠ್ಯಕ್ರಮಕ್ಕೆ ಸಂಬಂಧಿಸಿದ ಪವಿತ್ರ ಗ್ರಂಥಗಳು, ಹಸ್ತಪ್ರತಿಗಳು ಮತ್ತು ಗ್ರಂಥಗಳ ಸಂಗ್ರಹವನ್ನು ಹೊಂದಿದ್ದವು. ಗುರುಗಳು ಈ ಪಠ್ಯಗಳಿಂದ ಮೌಖಿಕವಾಗಿ ಜ್ಞಾನವನ್ನು ನೀಡುತ್ತಿದ್ದರು. ಅವುಗಳ ವಿಷಯಗಳನ್ನು ವಿದ್ಯಾರ್ಥಿಗಳೊಂದಿಗೆ ಚರ್ಚಿಸುತ್ತಿದ್ದರು. ಇನ್ನು ಮೌಖಿಕ ಸಂಪ್ರದಾಯ ಅಂತ ಹೇಳ್ತೀವಿ ನಾವು. ಮೌಖಿಕವಾಗಿ ಬೆಳೆದು ಬಂದಂತಹ ಒಂದು ಜ್ಞಾನದ ಪ್ರಸರಣ. ಜ್ಞಾನದ ಮೌಖಿಕ ಪ್ರಸರಣವು ಗುರುಕುಲಗಳ ಪ್ರಮುಖ ಲಕ್ಷಣವಾಗಿತ್ತು. ಗುರುಗಳು ವಿದ್ಯಾರ್ಥಿಗಳೊಂದಿಗೆ ಮೌಖಿಕವಾಗಿ ಬೋಧನೆ ಮಾಡ್ತಿದ್ರು, ಶ್ಲೋಕಗಳನ್ನು ಹೇಳ್ತಾ ಇದ್ರು, ಅವುಗಳ ಅರ್ಥವನ್ನು ಕೂಡ ವಿವರಿಸ್ತಾ ಇದ್ರು. ಈ ವಿಧಾನ ಭಾರತದ ಶ್ರೀಮಂತ ಮೌಖಿಕ ಸಂಪ್ರದಾಯದ ಸಂರಕ್ಷಣೆಯನ್ನು ಖಾತ್ರಿಪಡಿಸಿತು. ಅಲ್ಲಿ ಲಿಖಿತ ಪಠ್ಯಗಳ ಅಗತ್ಯವಿಲ್ಲದೆ ಜ್ಞಾನವನ್ನು ತಲೆಮಾರುಗಳ ಮೂಲಕ ರವಾನಿಸಲಾಯಿತು. ಇನ್ನು ನಾವು ನೋಡುವಂತೆ ಹಸ್ತಪ್ರತಿಗಳು ಅಥವಾ ಹಸ್ತಪ್ರತಿ ಸಂಸ್ಕೃತಿಯನ್ನು ನೋಡೋದಾದರೆ, ಗುರುಕುಲಗಳು ಮೌಖಿಕ ಸೂಚನೆಯ ಮೇಲೆ ಹೆಚ್ಚು ಅವಲಂಬಿತವಾಗಿದ್ದರೆ ಕೆಲವು ಹಸ್ತಪ್ರತಿಗಳನ್ನು ರಚಿಸಲಾಗಿದೆ. ಈ ಹಸ್ತಪ್ರತಿಗಳನ್ನು ಲಿಪಿಕಾರರು ಮತ್ತು ವಿದ್ಯಾರ್ಥಿಗಳು ಸೂಕ್ಷ್ಮವಾಗಿ ಕೈಯಿಂದ ಬರಿತಾ ಇದ್ರು ಮತ್ತು ತತ್ವಶಾಸ್ತ್ರ, ಗಣಿತಶಾಸ್ತ್ರ, ಖಗೋಳಶಾಸ್ತ್ರ, ವೈದ್ಯಕೀಯ ಮತ್ತು ಸಾಹಿತ್ಯದಂತಹ ವಿಷಯಗಳ ಬಗ್ಗೆ ಮೌಲ್ಯಯುತ ಮಾಹಿತಿಯನ್ನು ಒಳಗೊಂಡಿದ್ದು. ಮೌಖಿಕ ಸಂಪ್ರದಾಯಗಳು ಗುರುಕುಲಗಳ ಜೊತೆಗೆ ಭಾರತವು ಮೌಖಿಕ ಸಂಪ್ರದಾಯಗಳ ವ್ಯಾಪಕ ಸಂಪ್ರದಾಯವನ್ನು ಹೊಂದಿತ್ತು. ಇದನ್ನು ಸ್ಮೃತಿ ಅಂದರೆ ನೆನಪಿಸಿಕೊಳ್ಳುವುದು ಅಂತ ಹೇಳ್ತೀವಿ. ಸ್ಮೃತಿ ಸಾಹಿತ್ಯ ಎಂದು ಕೂಡ ಕರೀತಾರೆ. ಇವು ಭೌತಿಕ ಗ್ರಂಥಾಲಯಗಳಾಗಿರಲಿಲ್ಲ, ಬದಲಿಗೆ ಮೌಖಿಕ ಸಂಪ್ರದಾಯದ ಮೂಲಕ ಸಂರಕ್ಷಿಸಲ್ಪಟ್ಟ ಜ್ಞಾನದ ವಿಶಾಲ ಭಂಡಾರಗಳಾಗಿದ್ದವು. ಇಷ್ಟೆಲ್ಲ ಮಹತ್ವವನ್ನು ಹೊಂದಿರತಕ್ಕಂತಹ ಗ್ರಂಥಾಲಯಗಳು, ಅದರಲ್ಲೂ ಭಾರತದಲ್ಲಿ ಶಾಲಾ ಗ್ರಂಥಾಲಯಗಳು ಬದಲಾಗುತ್ತಿರುವ ಶೈಕ್ಷಣಿಕ ಅಗತ್ಯತೆಗಳು ಮತ್ತು ತಾಂತ್ರಿಕ ಪ್ರಗತಿಗೆ ಅನುಗುಣವಾಗಿ ವಿಕಸನಗೊಂಡಿವೆ. ಆಧುನಿಕ ಶಾಲಾ ಗ್ರಂಥಾಲಯಗಳು ಭೌತಿಕ ಪುಸ್ತಕಗಳನ್ನು ಮಾತ್ರವಲ್ಲದೆ ಡಿಜಿಟಲ್ ಸಂಪನ್ಮೂಲಗಳು, ಆನ್ಲೈನ್ ಕ್ಯಾಟಲಾಗ್ಗಳು ಮತ್ತು ಮಲ್ಟಿಮೀಡಿಯಾ ಸಾಮಗ್ರಿಗಳನ್ನು ಒದಗಿಸುತ್ತವೆ. ಇದು ವಿದ್ಯಾರ್ಥಿಗಳ ವೈವಿಧ್ಯಮಯ ಕಲಿಕೆಯ ಅಗತ್ಯಗಳನ್ನು ಪೂರೈಸುತ್ತದೆ. ಇಂಥ ಒಂದು ಅತ್ಯಂತ ಮಹತ್ವವನ್ನು ಹೊಂದಿರತಕ್ಕಂತಹ ಗ್ರಂಥಾಲಯಗಳನ್ನು ಇಂದು ನಮ್ಮ ಶಾಲೆಗಳಲ್ಲಿ ನಿರ್ಮಾಣ ಮಾಡೋದು ತುಂಬ ಅವಶ್ಯಕವಾಗಿದೆ. ಆ ಒಂದು ಅವಶ್ಯಕತೆಗೆ ತಕ್ಕಂತೆ ನಾವು ಪುಸ್ತಕಗಳನ್ನು ಸಂಗ್ರಹಿಸುವಂತಹ ಕೆಲಸ ಕೂಡ ಮಾಡಬೇಕಾಗಿದೆ. ಅದಕ್ಕೋಸ್ಕರನೇ ಈ ಒಂದು 21 ದಿನಗಳ ಓದುವ ಅಭಿಯಾನದ ಅಂಗವಾಗಿ ಮಾಡಿರುವಂತಹ ಈ ದಿನ ಅಂದರೆ ಪುಸ್ತಕ ದೇಣಿಗೆ ದಿನವನ್ನು ನಾವು ಸಂಭ್ರಮದಿಂದ ಮಾಡಿ ಶಾಲೆಗಳಿಗೆ ಹೆಚ್ಚು ಹೆಚ್ಚು ಪುಸ್ತಕಗಳನ್ನು ಸಂಗ್ರಹ ಮಾಡಿ ಶಾಲೆಯಲ್ಲಿ ಅತ್ಯಂತ ಸುಂದರವಾದ ಮತ್ತು ಬೃಹತ್ ಗ್ರಂಥಾಲಯಗಳನ್ನು ನಿರ್ಮಿಸಿ ಮಕ್ಕಳ ಒಂದು ಜ್ಞಾನದ ವಿಕಾಸದಲ್ಲಿ ನಾವೆಲ್ಲ ಕೈ ಜೋಡಿಸೋಣ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು.